ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಒಂದು ಚಾನಲ್ ಆತ್ಮೀಯತೆ ಸ್ವಾಗತ. ವೀಕೆಂಡ್ ವಿತ್ ಸಂಡೇ ಈ ವಾರ ಎಲ್ಲರೂ ನೋ ಎಲಿಮಿನೇಷನ್ ಅಂದ್ಕೊಂಡಿದ್ರಿ. ಆ ರೀತಿಯಲ್ಲೇ ಈ ವಾರನೂ ಮನೆಯಿಂದ ಒಬ್ರು ಹೊರಗಡೆ ಹೋಗ್ತಾರೆ. ಹೌದು, ಈ ವಾರ ಮನೆಯಿಂದ ಒಬ್ರು ಹೊರಗಡೆ ಹೋಗ್ತಾರೆ. ಈ ಸಂಡೇನೆ ಒಬ್ರನ್ನ ಎಲಿಮಿನೇಷನ್ ಮಾಡ್ತಾರೆ. ಅದು ಬಂದು ಯಾರು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಾಗಿ. ಯಾರು DKD ವಿಡಿಯೋ ನೋಡಿಲ್ಲ, ಯಾರು ವಿನ್ನರ್ ಯಾರನ್ನರ್ ಅಂತ ಹೋಗಿ ನೋಡ್ಬೋದು ನೀವು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬಿಗ್ ಬಾಸ್ ಇನ್ನೇನು 11 ವಾರಕ್ಕೆ ಕಾಲ್ತಿದ್ದೆ. ಅಷ್ಟೇ ಹೇಳಿದೆ, ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಕೂಡ ಬದಲಾಗಿತ್ತು. ಹೀಗಾಗಿ ಆಟದಲ್ಲಿ ವಾದ ವಿವಾದ ಎಲ್ಲ ಇದ್ರೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ವಾರದಿಂದ ವಾರಕ್ಕೆ ವಿಭಿನ್ನವಾಗಿ ಇಡ್ತಿದ್ರು. ಅದೇ ರೀತಿ ಈ ವಾರ ಕೂಡ ನಾಮಿನೇಷನ್ ಪ್ರಕ್ರಿಯೆ ತುಂಬ ವಿಭಿನ್ನವಾಗಿ ನಡೀತು. ಬೆನ್ನಿಗೆ ಚೂರಿ ಅಂತ ಹೇಳಿ. ಅಷ್ಟೇ ಹೇಳಿದೆ, ಈ ನಾಮಿನೇಷನ್ ಯಾವಾಗಲೂ ಮಂಗಳವಾರ ನಡೀತಿದ್ದ ನಾಮಿನೇಷನ್ ಪ್ರಕ್ರಿಯೆ ಈ ವಾರ ಗುರುವಾರ ನಡೀತು. ಹಂಗಂದ್ರೆ 1.5 ಮಟ್ಟದಿಂದ ನಡೀತು ಈ ವಾರ. ಅದು ವಾರದಲ್ಲಿ ಎಂಡಲ್ಲಿ ನಡೀತು. ಅಷ್ಟೇ ಅಲ್ಲದೆ ಈ ವಾರ ವಿಭಿನ್ನವಾಗಿ ನಡೆದ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೋಕ್ಷಿತಾ ಪೈ ಅವರು, ಚೈತ್ರ ಕುಂದಾಪುರ್ ಅವರು, ಭವ್ಯ ಗೌಡ ಅವರು, ಗೋಳ್ ಸುರೇಶ್ ಅವರು, ಉಗ್ರಂ ಮಂಜು, ಗೌತಮಿ ಜಾಧವ್ ಹಾಗೆ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದರು. ಈ ಪೈಕಿ ಕುಂದಾಪುರ್ ಹಾಗೂ ಗೋಳ್ ಸುರೇಶ್ ಅಥವಾ ಐಶ್ವರ್ಯ ಅವರು ಮನೆಯಿಂದ ಹೊರಗೆ ಹೋಗ್ಬೋದು ಅಂತ ಎಲ್ಲರೂ ಲೆಕ್ಕಾಚಾರ ಹಾಕ್ಕೊಂಡಿದ್ರು ನಾಮಿನೇಷನ್ ಅಂದಿಟ್ಟಿಗೆ. ಆದರೆ ಬಿಗ್ ಬಾಸ್ ವೋಟಿಂಗ್ ಲೈನನ್ನೇ ಓಪನ್ ಮಾಡಿಲ್ಲ. ಅತಿ ದೊಡ್ಡ ಟ್ವಿಸ್ಟೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈ ಟ್ವಿಸ್ಟ್ ನಡೀನು ವಾರದ ಕತೆ ಚಿಚ್ಚನ ಜೊತೆಯಲ್ಲಿ ಸುದೀಪ್ ಅವರು ಬಂದು ಫಸ್ಟ್ ರಜತ್ ಅವ್ರನ್ನ ಸೇವ್ ಮಾಡ್ತಾರೆ. ಹಾಗೆ ಸೆಕೆಂಡ್ ಬಂದು ಈ ವಾರ ಬಿಗ್ ಬಾಸ್ ಮನೆ ಕ್ಯಾಪ್ಟನ್ ಆಗಿರುವಂತಹ ಗೌತಮಿ ಅವರು ಸೇವ್ ಮಾಡ್ತಾರೆ. ಅಷ್ಟರಲ್ಲಿ ಸುದೀಪ್ ಅವರು ಇನ್ನೂ ಸ್ವಲ್ಪ ಜನ ನಾಳೆ ಸೇವ್ ಮಾಡ್ತೀನಿ ಅಂತಲೂ ಹೇಳೋಗ್ತಾರೆ. ಆದರೆ ಕಳೆದ ವಾರ ನೀವು ನೋಡಿರ್ಬೋದು, ಶೋಭಾ ಅವ್ರು ಸೇವ್ ಆದಟ್ಟಿಗೆ ನಾನು ಈ ಮನೆಯಿಂದ ಹೆಲ್ಮೆಟ್ ಹಾಕ್ತೀನಿ ಅಂತ ಕುಂದಿರ್ತಾರೆ. ಫಸ್ಟ್ ಸುದೀಪ್ ಅವರು ಸಮಾಧಾನ ಮಾಡಿ ಅವ್ರನ್ನ ಕುಂದಿರಿಸ್ತಾರೆ, ಅವ್ರಿಗೆ ಬುದ್ಧಿವಾದ ಹೇಳಿ ಕುಂದಿರಿಸ್ತಾರೆ. ಹಾಗೆ ಸೆಕೆಂಡ್ ಬಂದು ಬಾಟಮ್ 2ನಲ್ಲಿ ಇರ್ತಾರೆ. ಶಿಶಿರ್ ಹಾಗೂ ಐಶ್ವರ್ಯ ಅವರು ಬಾಟಮ್ 2ನಲ್ಲಿ ಇರ್ತಾರೆ. ಆಗ ಮತ್ತೆ ಸುದೀಪ್ ಅವ್ರು ಕೇಳ್ಕೊಂಡ್ಬಿಡ್ತಾರೆ, ಇವಾಗ ಇವರಿಬ್ಬರಲ್ಲಿ ಯಾರು ಹೋಗ್ಬೇಕು ಯಾರು ಉಳಿಬೇಕು ಅಂದಾಗ ಆಗ ಮತ್ತೆ ಇವ್ರು ಇದ್ದಾರವಲ್ಲ ಶೋಭಾ ಅವರು ಮತ್ತೆ ಇದು ತೈತಾರೆ, ನಾನು ಹೋಗ್ತೀನಿ ಸರ್, ನಾನು ಕಳಿಸ್ರಿ ಅಂತೇಳಿ, ನನಗೆ ಆಗ್ತಿಲ್ಲ ಈ ಮನೇಲಿ ಇರೋಕ್ಕೆ ಅಂತ. ಆಗ ಬಿಗ್ ಬಾಸ್ ಡೋರ್ ತೆಗೆದು ನೀವು ಹೋಗ್ಬೋದು ಅಂತಾರೆ. ಆದರೆ ಶೋಭಾ ಶೆಟ್ಟಿ ಅವರು ಹೋಗ್ಮೇಲೆ ನಾನು ಹೋಗಲ್ಲ ಅಂತೇಳಿ ಮತ್ತೆ ಇನ್ನೊಂದು ಡ್ರಾಮಾ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆ ಎಲಿಮಿನೇಷನ್ ಪ್ರಕ್ರಿಯೆ ಈ ವಾರ ಮತ್ತೆ ಇರಲಿದೆ ಅಂತಲೇ ಹೇಳ್ಬೋದು. ಹೌದು, ಮೂಲಗಳ ಮಾಹಿತಿ ಪ್ರಕಾರ ಈ ವಾರನೂ ಅವರಿಬ್ಬರಲ್ಲಿ ಯಾರು ಒಬ್ಬರನ್ನು ಮನೆಗೆ ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಅದೇ ಈ ಕಾಹಿನಿಮೆ ಟ್ವಿಸ್ಟ್. ಕಳೆದ ವಾರ ಎಲಿಮಿನೇಷನ್ ಮಾಡಲಿಲ್ಲ ಅಂದ್ರೆ ಜನರು ಒಟ್ಟಿಗೆ ಯಾವುದೇ ರೀತಿ ಬೆಲೆ ಇರಲ್ಲ ಅನ್ನೋ ಕಾರಣಕ್ಕೆ ಕಳೆದ ವಾರ ಎಲಿಮಿನೇಷನ್ ಪ್ರಕ್ರಿಯೆ ಈ ವಾರ ಕಂಟಿನ್ಯೂ ಆಗ್ತಿದೆ ಅಂತಲೇ ಹೇಳ್ಬೋದು. ಅಂದರೆ ಐಶ್ವರ್ಯ ಹಾಗೂ ಶಿಶಿರ್ ಅವರು ಇದ್ರಲ್ಲ, ಅವರಿಬ್ಬರಲ್ಲಿ ಇವತ್ತು ಒಬ್ಬರು ಮನೆಗೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ವಾರ ಯಾವುದೇ ರೀತಿ ನಾಮಿನೇಷನ್ ಪ್ರಕ್ರಿಯೆ ವೋಟಿಂಗ್ ಲೈನ್ ಆನ್ ಆಗಿಲ್ಲ. ಮೆಚ್ಚಿನ ಕಂಟೆಸ್ಟೆಂಟ್ನ ಸೇವ್ ಮಾಡಿ ಅಂತಲೂ ಹೇಳಿಲ್ಲ ಬಿಗ್ ಬಾಸ್. ಅಷ್ಟೇ ಅಲ್ಲದೆ ಈ ವಾರ ನಾಮಿನೇಷನ್ ಪ್ರಕ್ರಿಯೆ ನೋಡಿರ್ಬೋದು, ಯಾವಾಗಲೂ ಮಂಗಳವಾರ ಇಲ್ಲಾಂದರೆ ಬುಧವಾರ ನಡೀತಿದ್ರು. ಈ ವಾರ ಬುಧವಾರ ಗುರುವಾರ 2 ಸಹ ನಡೆಸ್ತಾರೆ ಬಿಗ್ ಬಾಸ್. ಅಷ್ಟೇ ಕೂಡ ವೋಟಿಂಗ್ ಲೈನ್ ಕೂಡ ಒಂದು ಸ್ವಲ್ಪ ಓಪನ್ ಆಗಿರಲ್ಲ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಇವರಿಬ್ಬರಲ್ಲಿ ಯಾರು ಹೋಗಬೇಕು ಮನೆಗೆ? ನಿನ್ನೆ ವಾರದ ಕತ್ತೆ ಕಿಚನ್ ಜೊತೆ ನಿಮ್ಮ ಅಭಿಪ್ರಾಯನ ಕೂಡ ವ್ಯಕ್ತಪಡಿಸಿ. ಏನು ಅನಿಸ್ತು ನಿಮ್ಗೆ ಎಪಿಸೋಡ್ ನೋಡಿ? ನಿಮಗೆ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.